ಬೆಸ್ಕಾಂ ಇಂಜಿನಿಯರ್ ಬಿದ್ದುಬಿಟ್ಟಿದ್ದಾರೆ. ಎಲ್ಲಿ ಬಿದ್ದಿದ್ದಾರೆ ಗೊತ್ತಾ? ಬೆಂಗಳೂರಿನ ಲೋಕಾಯುಕ್ತರ ಬಲೆಗೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಬೆಸ್ಕಾಂ ಇಂಜಿನಿಯರ್. 20,000 ರೂಪಾಯಿ ಲಂಚ ಪಡೆಯೋಕೆ ಹೋದಾಗ ಸಿದ್ದಪ್ಪ ಅನ್ನುವ ಈ ಇಂಜಿನಿಯರ್, ಬೆಸ್ಕಾಂ ಇಂಜಿನಿಯರ್ ಸಿಕ್ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರು ದಕ್ಷಿಣ ವಿಭಾಗದ ಉಪಮುಖ್ಯ ವಿದ್ಯುತ್ ನಿರೀಕ್ಷಕ ಸಿದ್ದಪ್ಪ ಅಪಾರ್ಟ್ಮೆಂಟ್ನ ಬಾಕಿ ಆವರ್ತಕ ಪರಿಶೀಲನೆ ನಡೆಸೋಕೆ ಅವ್ರೇನು ಮಾಡಿದ್ದಾರೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಿದ್ದಪ್ಪನ ಲಂಚ ಬಾಕತನದ ವಿರುದ್ಧ ಗುತ್ತಿಗೆದಾರರಿಂದ ಲೋಕಾಗೆ ದೂರು ಕೊಡಲಾಯಿತು. ದೂರಿನ ಆಧಾರದ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಈಗ ಆ ವ್ಯಕ್ತಿ ಸಿಕ್ಬಿದ್ದಿದ್ದಾನೆ. ಎಷ್ಟು ರೂಪಾಯಿ ಅಂದರೆ 20,000 ರೂಪಾಯಿ ತಗೊಳ್ಳುವಾಗ ಸಿಕ್ಬಿದ್ದಿದ್ದಾನೆ. ಸಿದ್ದಪ್ಪನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ದೊಡ್ಡ ದೊಡ್ಡ ಲಂಚ್ ಬಾಕ್ರನ್ನ ಕೋಟಿ ಕೋಟಿ ಗುಳುಮ್ ಮಾಡೋರ್ನೆಲ್ಲ ಬಿಡ್ತಾರೆ, ಇವ್ರನ್ನ ಹಿಡ್ಕೋತಾರೆ ಅಂತ ಹಂಗೆ ಅನ್ನಿಸ್ಬೋದು. ಬಟ್ ಇದು ಕೂಡ ಇಂಪಾರ್ಟೆಂಟೇ ಅಲ್ವೇ? 20,000 ರೂಪಾಯಿ ಕೂಡ ದುಡ್ಡೇ, 1 ರೂಪಾಯಿ ಕೂಡ ದುಡ್ಡೇ, ಕೋಟಿ ರೂಪಾಯಿ ಕೂಡ ದುಡ್ಡೇ. ಹಾಗಾಗಿ ಇಲ್ಲಿ 20,000 ರೂಪಾಯಿ ಲಂಚ ಪಡೆಯೋಕೆ ಹೋಗಿ ಸಿದ್ದಪ್ಪ ಸಿಕ್ಬಿದ್ದಿದ್ದಾರೆ. ದಟ್ ಇಸ್ ದ ನ್ಯೂಸ್. ಯಾರಿವರು? ಬೆಂಗಳೂರು ದಕ್ಷಿಣ ವಿಭಾಗದ ಉಪಮುಖ್ಯ ವಿದ್ಯುತ್ ನಿರೀಕ್ಷಕ ಸಿದ್ದಪ್ಪ, ಬೆಸ್ಕಾಂ ಇಂಜಿನಿಯರ್. ಯಾಕೆ ಇಸ್ಕೊಂಡ್ರು ಅಂತ ಹೇಳಿದರೆ, ಅಪಾರ್ಟ್ಮೆಂಟ್ನ ಬಾಕಿ ಆವರ್ತಕ ಪರಿಶೀಲನೆ ನಡೆಸೋಕೆ, ಓಕೆ, ಬ್ಯಾಲೆನ್ಸ್ ರಿವೈಸ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದಪ್ಪನ ಆ ಲಂಚ ಬಾಕತನದ ವಿರುದ್ಧ ಅಲ್ಲಿ ದೂರು ಕೊಟ್ಟರು. ಆ ದೂರಿನ ಆಧಾರದ ಅನ್ವಯ ನಾವೇನು ಕೆಲಸ ಮಾಡಬೇಕು ಅದು ಮಾಡ್ತಿದ್ದೀವಿ ಅಂಥೇಳಿ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಯಾಕೆ ಈ ಸುದ್ದಿ ಯಾಕೆ ಪ್ರಸಾರ ಮಾಡ್ತಾ ಇದ್ದೀವಿ? ಓಕೆ ನೋಡಿ, ಈಗ ಲೋಕಾಯುಕ್ತರು, ಲೋಕ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮಗೆ ದೊಡ್ಡ ಪಿಡುಗೆ ಯಾವುದು? ಈ ಲಂಚ ಬಾಕತನ ಅಲ್ವೇ? ಸೊ ಈ ಲಂಚ ಕೊಡೋರ್ದು ತಪ್ಪು, ಇಸ್ಕೊಳ್ಳೋರ್ದು ತಪ್ಪು ಅಂತ ಹೇಳ್ತೀವಿ. ಕೆಲವೊಂದು ಸಲ ಈಗ ಹೆಂಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ದೊಡ್ಡ ಪರ ವಿರೋಧದ ಚರ್ಚೆ ಕೂಡ ನಡೆಯುತ್ತೆ. ಅಯ್ಯೋ ಸ್ವಾಮಿ, ಇಷ್ಟು ಮಾತಾಡ್ತೀವಿ, ಲಂಚ ಕೊಡದೆ ಹೋದರೆ ನಮ್ಮ ಕೆಲಸ ಆಗುತ್ತಾ, ಅವ್ರ ಜೊತೆ ಯಾರು ಕಿತ್ತಾರೋಣ, ನಮ್ಮ ಕೆಲಸ ಬೇಗ ಆಗಲಿ ಅಂತ ಕೊಡೋರು ಕೂಡ ಇದ್ದಾರೆ. ಹೀಗಾಗಿ ಕೊಡೋದು ಕೂಡ ತಪ್ಪು, ಇಸ್ಕೊಳ್ಳೋದು ಕೂಡ ತಪ್ಪು ಅಂತ ಗೊತ್ತಾಗಲಿ. ಅಟ್ಲೀಸ್ಟ್ ಇದು ಅಭ್ಯಾಸ ಆಗಿಬಿಟ್ರೆ ಚೆನ್ನಾಗಿರುತ್ತಾ, ನಮ್ಮ ಜೀವನ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಇದನ್ನು ಬುಡ ಸಮೇತ ನಾವು ನಿರ್ಮೂಲನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಅದನ್ನು ಜಾಸ್ತಿ ಮಾಡೋದು ಚೆನ್ನಾಗಿರುತ್ತಾ? ಅದು ಇಲ್ಲ ಅಲ್ವಾ? ಹಾಗಾಗಿ ಆ ಒಂದು ಅವೇರ್ನೆಸ್, ಆ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಾವು ಆ ಸುದ್ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಲಂಚ ಅನ್ನೋದು ಈಗ ದೊಡ್ಡ ಪಿಡುಗಾಗಿದೆ. ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಎಂತೆಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಬೇಸತ್ತಿದ್ದಾರೆ. ನಿಮ್ಗೆ ಯಾರು ನೆನಪು ಬರ್ತಾರೆ ಈಗ? ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಬಹಳಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದ್ದಾರೆ. ಇನ್ನೂ ಅನೇಕರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಎಷ್ಟು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇಂಥ ಸುದ್ದಿ ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ನಾನು ಕೂಡ ಈ ಸುದ್ದಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.